ಹಾಯ್, ವೆಲ್ಕಮ್ ಟು ಮೀನಾ ಯೂಟ್ಯೂಬ್ ಚಾನಲ್. ನಾನಿವಾಗ ರೆಡಿಯಾಗಿದ್ದೀನಿ. ಕೆಲಸ ಎಲ್ಲ ಮುಗಿದಿದೆ. ಇನ್ನೇನು ಟೈಮು 10:40 ಆಗ್ತಿದೆ. ನಂಗೆ ಬೇಡ, ನಾನು ಡಾಟೆ ತಗೋತೀನಿ, ನಂಗೆ ಬೇರೆ ಎಲ್ಲ ಬೇಡ. ಸಿಕ್ಕಾಪಟ್ಟೆ ತಲೆನೋತಿದೆ ನೋಡಿ. ಯಾವುದಿದು ಬೇಡ, ಇದು ನನಗೆ ತರಗಡೆ ತಲೆನೋವಿಗೆ ಯಾಕಂತೆ ಅಲ್ಲಿ ವೈದ್ಯರಿಗೆ ಕೂಡ ತಗೊಂಡಿದ್ದಂತೆ. ಇವರು ಮೈಕೈ ನೋವು ಅಂತ ಹೇಳಿ ರಜಾ ಹಾಕಿದ್ದಾರೆ. ಭಾನುವಾರ ಹೋಗ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೋ, ಬಟ್ ಇವಾಗ ರಜಾ ಹಾಕಿದ್ದಾರೆ. ಬ್ಯಾಕ್ ಪೇನ್ ಅಂತೆ ಸಿಕ್ಕಾಬಟ್ಟೆ. ತಿಂಡಿ ಎಲ್ಲ ಆಯಿತು. ವೆಜಿಟೇಬಲ್ ಪಲಾವ್ ಮಾಡಿದ್ದೆ, ಎಲ್ರಿಗೂ ಆಯಿತು. ಬಾಕ್ಸ್ಗೂ ಅದೇ ಹಾಕ್ಕೊಂಡಿದ್ದೀನಿ. ಒಂದು ಸೆಕೆಂಡ್ ಮಾತ್ರೆ ತೊಗೊಬಿಡೋಣ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಗೈಸ್ ಸರಿಯಾಗಿ, ಯಾಕಂತ ಗೊತ್ತಿಲ್ಲ. ಏನು ಟೆನ್ಷನ್, ಏನು ಓದ್ಕೊಂಡು ಶೂಟ್ದೇ ಟೆನ್ಷನ್ ಆಗ್ಬಿಟ್ಟಿದೆ ಅರ್ಧ. ಬಿಕಾಸ್ 2ನೇ ತಾರೀಕಿಗೆ ಮಾಡಲ್ ಬೇಕು. ಓಕೆನಾ, ನಮ್ಮ ಬಜೆಟ್ಗೆ ನಮಗೆ ಅಡ್ಜಸ್ಟ್ ಆಗಬೇಕು. ನಮಗೆ ಟ್ಯಾಬ್ಲೆಟ್ ಎಲ್ಲ ಹಾಗೆ ಬರಲ್ಲ, ಆದರೆ ಏನು ಮಾಡೋಣ, ತಲೆ ಸಿಕ್ಕಾಬಿಟ್ಟೆ ನೋಡ್ತಿದೆ, ಅದಕ್ಕೆ ತಗೊಳ್ಳೇಬೇಕು. ಅದಕ್ಕೆ ಅದೇ ಅರ್ಧ ಟೆನ್ಷನ್ ಆಗಿರುತ್ತೆ. ಆ್ಯಂಡ್ ರೆಂಟ್ಗೆ ಜ್ಯುವೆಲ್ಸು, ಕಾಸ್ಟ್ಯೂಮ್ಸ್ ಎಲ್ಲ ತೊಗೋಬೇಕು. ಮಾಡಲ್ ಸಿಗ್ತಾರೆ ಸಿಗಲ್ಲ ಅಂತಲ್ಲ, ಬಟ್ ನಮ್ಮ ಬಜೆಟ್ಗೆ ಮಾಡಲ್ ಸಿಗಬೇಕಲ್ಲ. ರೆಡಿ ಅದೇ ಇರೋದು. ಸಿಸ್ಟರ್ಸು, ಫ್ರೆಂಡ್ಸು ಅವ್ರು ಯಾರೂ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಮ್ಯಾಮು. ಬಿಕಾಸ್ ರೀಲ್ಸ್ ಎಲ್ಲ ಮಾಡಬೇಕು, ಗ್ರೂಪ್ ರೀಲ್ಸ್ ಮಾಡಬೇಕು ಅಂತ ಹೇಳಿ ನಾನು ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅಲ್ಲಿ ಡ್ರಾಪ್ ಮಾಡ್ತಾರೆ ಇವತ್ತು ಅವರೇ ಬಸ್ ಸ್ಟ್ಯಾಂಡ್ಗೆ ನನ್ನ. ಸೊ ಹೋಗೋಕ್ಕಾಗ್ತಿಲ್ಲ, ಯಾಕೋ ಸಿಕ್ಕಾಬಟ್ಟೆ ಸುಸ್ತು. ಡೈಲಿ ಹೇಳ್ತಿದ್ದೀನಿ ಅದನ್ನೇ, ಬಟ್ ಡೆಮೋ ಇದೆ. ಮಾಡಲ್ ಬರ್ತಾರೆ ಇವತ್ತು. ಮಧ್ಯಾಹ್ನದ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಮಾಡಲ್ ಬರೋಕ್ಕೆ ಹೇಳ್ಬಿಟ್ಟಿದ್ದಾರೆ. ಮಧ್ಯಾಹ್ನದ ಮೇಲೆ ಪ್ರಾಕ್ಟೀಸ್ ಮಾಡಿ ಹೊರಡೋಣ. ಇಲ್ಲ ಬಾ ಬಿಡು, ಬಾ ಹೋಗ್ತೀನಿ. ಬಾಯ್ ಮಾಡು, ಮಾಡಲ್ವಾ? ಬಾಯ್ ಮಾಡು ಅಂದೆ. ಹಾಂ ಸರಿ, ಬಾಯ್. ನೋಡಿ, ಇನ್ನೂ ರೆಡಿ ಮಾಡ್ತಾಯಿದ್ದಾರೆ ಮಾಡಲ್ಗೆ. ಇವಾಗ ಹೇರ್ ಸ್ಟೈಲ್ ಫಿನಿಶ್ ಆಗಿದೆ ಅನಿಸುತ್ತೆ, ಅರ್ಧಂಬರ್ಧ. ಟೈಮ್ ನೋಡಿ 1:30 ಆಗಿದೆ. ಇವ್ರು ಬಂದಿದ್ದು ಲೇಟು, ಮಾಡಲ್ ಬಂದಿದ್ದು. ಮಾಡಲ್ಗೆ ಕಾಯ್ಕೊಂಡು ಲೇಟಾಗಿ ನಡೀತಿದೆ ಕ್ಲಾಸೆಲ್ಲ. ಮಧ್ಯಾಹ್ನದ ಮೇಲೆ ಡೆಮೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಮ್ಯಾಮು ಇನ್ನೂ ಬಂದಿಲ್ಲ. ಈಗ ಊಟಕ್ಕೆ ಹೋಗಿ ಅಂತ ನೋಡಿ ನಾವೆಲ್ಲ ಹಿಂಗೆ ಕಾಯ್ಕೊಂಡು ಕೂತಿದ್ದೀವಿ. ಊಟಕ್ಕೆ ಬಿಟ್ಟರು. ಇವಾಗ 2 ಗಂಟೆ ಆಗಿದೆ, ಅಲ್ಲ 1:30 ಆಗಿದೆ. 2 ಗಂಟೆಗೆ ಬನ್ನಿ ಅಂದರು. ಎಲ್ಲ ಊಟ ಮಾಡ್ತೀವಿ. ಬೇಡ, ಏನು ಮೋಸ? ಏನಾಗಿದೆ? ಏನಾಯಿತು ಹೇಳಿ, ಯಾಕೆ? ಯಪ್ಪ, ಯಾರು ನೀವು ಅಂತ ನೋಡಿಲ್ಲಲ್ಲ. ಚಪಾತಿ ಮನೆಯದು ಮಾಮ. ಆ್ಯಕ್ಚುಲಿ ನಾನ್ ವೆಜ್ ಅಲ್ವಾ, ವೆಜ್ ಎಲ್ಲ ತಿನ್ನಲ್ಲ ಅಂತ ಗೊತ್ತಿರಲಿಲ್ಲ. ಅವರು ಬಿರಿಯಾನಿ ತಂದಿದ್ದಾರೆ. ಸೊ ಹಾಕ್ಬಿಟ್ರು. ನಾನು ಮಾತಾಡ್ತಾ ನನ್ನ ಹಸ್ಬೆಂಡ್ ಜೊತೆಲಿ ಬ್ಯಾಗ್ ಹಾಕಿಸ್ಕೊಂಡೆ. ಆಮೇಲೆ ಹೋಗಿ ಉಗಿದ್ಬಿಟ್ಟು ವಾಮಿಟ್ ಮಾಡಿಬಿಟ್ಟು ಬಂದೆ. ಅದು ಮಾಡಿರೋರು ಇವರೇ ಆಯಿತಾ. ಬಿರಿಯಾನಿ ತಂದವ್ರೆ ಅಂತ ನನ್ನ ಬಾಯಿಗೆ ಫಸ್ಟ್ ಹಾಕಿದ್ರು. ಇವಾಗ ಊಟ ಮಾಡೋಕ್ಕೂ ಮನಸ್ಸು ಬರ್ತಾಯಿಲ್ಲ ನನಗೆ. ಸೀರಿಯಸ್ಸಾಗಿ ಊಟ ಮಾಡಿ ಇವರು ಬಿರಿಯಾನಿ ಮಾತಾಡ್ತಾರೆ. ನಂಗೆ ಕೇಳಿಸ್ತಿದೆ, ಬಟ್ ನಾನು ಫೋನಲ್ಲಿ ಮಾತಾಡ್ತಿದ್ನಲ್ಲ, ಇವ್ರು ತಂದವರೇ ಅಂತ ನನಗೆ ಗೊತ್ತಿಲ್ಲ. ಮ್ಯಾಮ್ಗೇನೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿತ್ತು ಇವತ್ತು. ಬಿಕಾಸ್ ಅವರು ಲೇಟಾಗಿ ಬಂದರು ಮಾಡಲ್ ಅಂತ ಹೇಳಿ. ಅವ್ರು ಅಲ್ಲಿದ್ದೀನಿ ಅಂತ ಹೇಳಿ ಬರೋ ತನಕನೇ 12:30 ಮಾಡಿಬಿಟ್ರು. ಮ್ಯಾಮ್ ಹೇಳಿದ್ರಂತೆ 9:30ಗೆಲ್ಲ ನೀವು ಅಲ್ಲಿರಬೇಕು ಅಂತ ಹೇಳಿ. ಬಿಕಾಸ್ ಅವ್ರಿಗೆ ಹೇರ್ ಸ್ಟೈಲ್ ಎಲ್ಲ ಸೆಟ್ ಮಾಡಬೇಕಿತ್ತಲ್ಲ, 9:30ಇಂದ 10 o'clock ತನಕ ಅಲ್ಲೇ ಇರಬೇಕು ಅಂತ ಹೇಳಿ. ಬಟ್ ಅವ್ರು ಬಂದಿದ್ದೇ 12:30 ಮಾಡಿದ್ರು. ಸೊ ಸಿಕ್ಕಾಬಟ್ಟೆ ಬೇಜಾರಾಗಿತ್ತು ಮ್ಯಾಮ್ಗೆ.
ಅದರಿಂದ ಹೇಳಿ ಏನು ಮಾಡೋಕ್ಕಾಗುತ್ತೆ, ಬುಕ್ ಮಾಡ್ಕೊಬಿಟ್ಟಿದ್ದಾರೆ, ಮಾಡಲೇಬೇಕಲ್ವ. ಸೊ ಆಮೇಲೆ ನಮಗೆ ರಿಸೆಪ್ಷನ್ ಲುಕ್ ತೋರಿಸ್ಕೊಟ್ರು ಫೈನಲ್ ಆಗಿ, ಓಕೆನಾ. ಆ್ಯಂಡ್ ಐ ಶ್ಯಾಡೋದಲ್ಲೂ ಅಷ್ಟೇ ಗ್ಲಿಟರ್ ಹಾಕಿ ಮಾಡೋದನ್ನ ಇವತ್ತು ಹೇಳ್ಕೊಟ್ರು. ಸ್ಮೋಕಿ ಐಸ್ ಆಯಿತು, ಗ್ಲಿಟರ್ ಐಸ್ ಆಯಿತು, ಅದೇ ಥರ ದಿನಕ್ಕೊಂದೊಂದು ಥರ ಹೇಳ್ಕೊಡ್ತಾ ಇದ್ದಾರೆ. ನಾವು ಮೇಯ್ನಾಗಿ ಮಾಡಲ್ನ ಚಾಯ್ಸ್ ಮಾಡ್ಕೊಳ್ಳೋದ್ರಲ್ಲಿ ಕರೆಕ್ಟಾಗಿರಬೇಕು ನಮಗೆ, ಇಲ್ಲಾಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಪೋರ್ಟ್ಫೋಲಿಯೋ ಶೂಟ್ಗೆ ಅಂತೆಲ್ಲ ಹೇಳಿದ್ರು. ಬಿಕಾಸ್ ಸ್ವಲ್ಪ ಜನ ಈ ಥರನೂ ಇರ್ತಾರೆ, ಆ್ಯಟಿಟ್ಯೂಡ್ ತೋರಿಸೋರು ಇರ್ತಾರೆ, ಓಕೆನಾ. ಅವ್ರ ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಅವ್ರು ಏನು ಗ್ರೋತೇ ಆಗಿರಲ್ಲ, ಜಸ್ಟ್ 2.8 ಸಮಥಿಂಗ್ ಏನೋ ಇದ್ದಾರೆ ಫಾಲೋವರ್ಸ್, ಅಷ್ಟಕ್ಕೇ ಎಷ್ಟು ಆ್ಯಟಿಟ್ಯೂಡ್, ಅಪ್ಪ ದೇವ್ರೆ ಈಗೂ ಇರ್ತಾರ ಅನ್ನಂಗಾಯ್ತು ನನಗೆ. ಹೇಗೆ ಮಾಡೋದು ಮೇಕಪ್, ವಾಟರ್ ಪ್ರೂಫ್ ಮೇಕಪ್ನ ಅನ್ನೋದನ್ನ ಕಲ್ತ್ವಿ. ನಾವೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕೇನೋ ಕಷ್ಟ ಏನೋ ಅಂತ ಎಲ್ಲ ಅಂದ್ಕೊಂಡು. ಬಟ್ ಪ್ರತಿಯೊಂದು ಮೇಕಪ್ಗೂ ಹೇಗೆ ಆ್ಯಡ್ ಮಾಡಬೇಕು, ಒಂದೊಂದು ಶೇಡ್ಗೆ ಏನು ಆ್ಯಡ್ ಮಾಡಬೇಕು ಎಲ್ಲನೂ ನಮಗೆ ಕ್ಲಿಯರ್ ಆ್ಯಂಡ್ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಬಿಕಾಸ್ ನಮಗೆ ವಾಟರ್ ಪ್ರೂಫ್ ಮೇಕಪ್ಗೆ ಏನು ಆ್ಯಡ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಅಲ್ವ. ಆ್ಯಂಡ್ ಇನ್ನೊಂದಕ್ಕೆ ಈಗ ಬೇರೆ ಕಲರ್ ಐ ಶ್ಯಾಡೋ ಬರಬೇಕಾಗಿರುತ್ತೆ, ಅದಕ್ಕೆ ಡಬಲ್ ಕಲರ್ ಆಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ, ಅದೆಲ್ಲ ನಮಗೆ ಗೊತ್ತಿರಲ್ಲ. ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರೆ ಯಾವ ಶೇಡ್ ಬರುತ್ತೆ, ಕಲರ್ ಕಾಂಬಿನೇಷನ್ಸ್ ಅದೆಲ್ಲನೂ ಸಹ ಹೇಳ್ಕೊಡ್ತಾ ಹೋಗ್ತಿದ್ದಾರೆ. ವಾಟರ್ ಪ್ರೂಫ್ ಮೇಕಪ್ ನಾವು ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಇವಾಗ ನಮಗೂ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಸಹ ಮಾಡಿದ್ದೀವಿ. ಅದೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಇದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ, ಓಕೆನಾ. ನಾವು ಅದನ್ನು ಪ್ರಾಕ್ಟೀಸ್ ಸಹ ಮಾಡಿ ಮ್ಯಾಮ್ ಡೆಮೋನು ಸಹ ಮಾಡಿ ನೋಡಿದ್ದಾರೆ, ಓಕೆ ಅಂತ ಹೇಳಿ ಇಲ್ಲ 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 ಹಂಗೆಲ್ಲ ಮರೆಯೋಕ್ಕಾಗುತ್ತಾ, ಜೊತೆಲಿದ್ದೀನಿ ಹೆಂಗ್ ಮರಿಬೋದು ಇವರು ಮನಸ್ಸಂತ ಹೇಗಿದೆ ಬರುತ್ತೆ ದೇವ ಸತ್ಯೋಗ್ಲು ಆ ಥರ ಎಲ್ಲ ಏನಿಲ್ಲ. ವಿಡಿಯೋ ಆನ್ ಮಾಡ್ಕೊಂಡಲ್ಲ ಮುಂದೆ ಬಂದೆ ಅಷ್ಟೇ. ಇನ್ನೊಂದು ಸ್ಟೋರಿ ಹೇಳೋಣ, ಹೇಳಿ ಬಿಟ್ಟರೆ ಹೇಳ್ತೀನಿ ಗೈಸ್. ಹೇಳಿ ಏನು, ನಾನು ಹೇಳಾಯ್ತು ಮಧ್ಯಾಹ್ನನೇ, ನಾನು ಹೇಳಾಯ್ತು ಮಧ್ಯಾಹ್ನನೇ ಥರ ಅಂದ್ಬಿಟ್ಟು ನನಗೆ ಇವರು ವೆಜ್ ಅಂತ ಗೊತ್ತಿಲ್ಲ, ಅದಕ್ಕೆ ಬಿರಿಯಾನಿ ತಿನ್ನಿಸ್ದೆ. ಇವರು ಬಿರಿಯಾನಿ ಅಂತ ಹೇಳಿ ತಿನ್ಸೋರ್ಗು ಸುಮ್ಮನೆ ಇತ್ತು, ಆಮೇಲೆ ಹೋಗಿ ವಾಮಿಟ್ ಮಾಡ್ತಾರೆ. ಹೇಳ್ಬೇಕು ತಾನೇ ನಾನು ವೆಜ್ಜು ಅಂತ. ನಾನು ಆ್ಯಕ್ಚುಲಿ ಕಾಲಲ್ಲಿದ್ದೆ, ನನ್ನ ಹಸ್ಬೆಂಡ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇದ್ದೆ, ಇವ್ರು ಏನೋ ಮಾತಾಡ್ತಿದ್ರು ಬಿರಿಯಾನಿ ಅಂತ. ನನಗೆ ಒಂದೇ ಇವತ್ತು ಅವ್ರ ಬಾಯಿಗೆ ಬಿರಿಯಾನಿ ಹೋಗ್ಬಿಟ್ಟು ಆಚೆ ಬರಬೇಕಿತ್ತು, ಬಂದಿದೆ ಅಷ್ಟೇ. ಅದು ಬಿರಿಯಾನಿ ಅಲ್ಲದೆ ಬೆಳಗ್ಗೆ ತಿಂದಿದ್ದೆಲ್ಲ ವಾಮಿಟ್ ಆಗ್ಬಿಟ್ಟು ಅದೇ ಬೇಜಾರಾಗಿದ್ದು, ಇನ್ನೇನಿಲ್ಲ. ಈಗ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ ನನಗೆ, ವಾಮಿಟ್ ಆದಂಥ ಕಾರಣದಿಂದ ಹೊಟ್ಟೆ ಹಸಿತಾ ಇದೆ. ಹೋಗೋಣ ಈಗ. ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು, ಸ್ವಲ್ಪ ಹೊತ್ತು ಕೂತಿದ್ದೆ, ಹುಡುಗರು ಬಂದರು. ನಾನು ಆವಾಗಲೇ ಹೇಳ್ದಂಗೆ ಯಾಕೋ 4 ಗಂಟೆಲೇ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಏನಾದ್ರು ತಿನ್ನಬೇಕಂತ ಅನ್ನಿಸ್ತಾಯಿತ್ತು. ಸೊ ಹುಡುಗರು ಬರಲಿ ಅಂತ ಕಾಯ್ತಾಯಿದ್ದೆ. ನ್ಯೂಡಲ್ಸು ಗೋಬಿನೂ ತೊಗೊಂಡು ಬಂದಿದ್ದೀನಿ. ಮನೆ ಹತ್ರ ಸಿಗೋದು, ಬೇರೆ ಪಾನಿಪುರಿ ಮಸಾಲೆ ಪುರಿ ತಿನ್ನಬೇಕಂದ್ರೆ ದೂರ ಹೋಗಬೇಕು, ಗಾಡಿ ಇರಲ್ವಲ್ಲ. ಸೊ ಅದಕ್ಕೆ ಇದನ್ನೇ ತೊಗೊಬಂದು ತಿಂತಾಯಿದ್ದೀವಿ. ಹಾಕೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.